ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಿವಸ ಭಾಳ ಖುಷಿ ಮಾತು. ಜಮೀರಣ್ಣ ಸಾಹೇಬರು ನೇತೃತ್ವದಲ್ಲಿ ಚಾಮರಾಜಪೇಟೆ ಮಹದೇಶ್ವರ ದೇವಸ್ಥಾನ ಚಾಮರಾಜಪೇಟೆ ಈದ್ಗಾ ಬ್ಯಾಕ್ ಸೈಡ್ ಕಾರ್ಪೊರೇಷನ್ ಆಫೀಸ್ನಲ್ಲಿ ಇವತ್ತೊಂದು ದಿವಸ ಜಮೀರಣ್ಣ ಆಶೀರ್ವಾದದಿಂದ, ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ, ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಆಶೀರ್ವಾದದಿಂದ ಗ್ಯಾರಂಟಿಗೆ ನನಗೆ ಈ ಚಾಮರಾಜಪೇಟೆಗೆ ಚೇರ್ಮನ್ ಮಾಡಿದ್ದಾರೆ. ಈ 5 ಗ್ಯಾರಂಟಿ ಕಚೇರಿಯನ್ನು ನಾವು ಉದ್ಘಾಟನೆ ಜಮೀರಣ್ಣ ನೇತೃತ್ವದಲ್ಲಿ ಅವ್ರ ಕೈಯಿಂದ ಉದ್ಘಾಟನೆ ಮಾಡ್ತಿದ್ದೀವಿ. 14ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಜಮೀರಣ್ಣ ನೇತೃತ್ವದಲ್ಲಿ ಜಮೀರ್ ಸರ್ ಕೈಯಿಂದ ಈ ಗ್ಯಾರಂಟಿ ಆಫೀಸನ್ನು ಉದ್ಘಾಟನೆ ಇದೆ. ಎಲ್ಲ ಚಾಮರಾಜಪೇಟೆ ಕ್ಷೇತ್ರದ ಬ್ಲಾಕ್ ಪ್ರೆಸಿಡೆಂಟ್, ವಾರ್ಡ್ ಪ್ರೆಸಿಡೆಂಟ್, ಮಹಿಳಾ ಪ್ರೆಸಿಡೆಂಟ್, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, NFC ಪ್ರೆಸಿಡೆಂಟ್, ಎಲ್ಲ ಯಾರ್ಯಾವ ಘಟಕದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದಾರೆ, ಕಾರ್ಪೊರೇಟರ್ಸ್ ಇದ್ದಾರೆ, ಅವರೆಲ್ಲ ಸೇರಿ ಈ ಸೋಮವಾರ 10 ಗಂಟೆ 14ನೇ ತಾರೀಕು ಏಪ್ರಿಲ್ಗೆ ಸಾಹೇಬರು ಉದ್ಘಾಟನೆ ಮಾಡ್ತಿದ್ದಾರೆ. ಗ್ಯಾರಂಟಿ ಆಫೀಸ್ ಯಾವ ಥರ ಗೃಹಲಕ್ಷ್ಮಿ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ 1,23,00,000 ಜನಕ್ಕೆ ಅನ್ನದಾನ 2,000 ರೂಪಾಯಿಯನ್ನು ಪ್ರತಿ ಮನೆಗೂ 18 ತಿಂಗಳಿಂದ ಕಂಟಿನ್ಯೂ ಈ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಅದೇ ರೀತಿ ಅನ್ಯಭಾಗ್ಯ, ಬಸ್ಸು, ಶಕ್ತಿ ಕಾರ್ಯಕ್ರಮ, ಯುವ ನಿಧಿ, ಯುವಕರಿಗೆ ಡಿಪ್ಲೊಮಾ ಮಾಡಿದವರಿಗೆ ಇಡೀ ಬೆಂಗಳೂರು ಕ್ಷೇತ್ರದಲ್ಲಿ ಸುಮಾರು 17,800 ಜನಕ್ಕೆ ಯುವ ನಿಧಿ ಅವರಿಗೆ ಲಾಭ ಬರ್ತಿದೆ. ಅದೇ ರೀತಿ ಕರೆಂಟು 200 ಯೂನಿಟ್ ಒಳಗೆ ಎಷ್ಟು ಜನಗಿದೆ ಅದೂ ಈ ಬೆಂಗಳೂರು ಕ್ಷೇತ್ರದಲ್ಲಿ ಸುಮಾರು 12 ಲಕ್ಷ ಮನೆಗೆ ಬರ್ತಿದೆ. ಈ ಲಾಭ ಈ ರಾಜ್ಯ ಬಡವರು ಜನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಸಾಹೇಬರು, ನಮ್ಮ ಜಮೀರಣ್ಣ ಸಾಹೇಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜನಕ್ಕೆ ರಾಜ್ಯದಲ್ಲಿ ನಡೀತಿದೆ. ಆ ಕಚೇರಿಯನ್ನು ಉದ್ಘಾಟನೆ ಸೋಮವಾರ ಏಪ್ರಿಲ್ 14ಕ್ಕೆ 10 ಗಂಟೆಗೆ ನಿಮ್ಮ ಮೆಚ್ಚಿನ ನಾಯಕರು ಜಮೀರ್ ಅಹಮದ್ ಸಾಹೇಬರು ಕೈಯಿಂದ ಉದ್ಘಾಟನೆ ಮಾಡ್ತಿದ್ವಿ. ತಾವೆಲ್ಲರೂ ಸೇರಿ ಈ ಚಾಮರಾಜಪೇಟೆ ಕಚೇರಿಗೆ ಉದ್ಘಾಟನೆ ಸಮಾರಂಭಕ್ಕೆ ಕಾರ್ಯಕರ್ತರು ಬರಬೇಕಂತ ನಾನು ಕೇಳಿ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಜಮೀರ್ ಅಹಮದ್ ಖಾನ್.